ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದೇವರ ನಾಡಿನ ದೊರೆ ಯಾರು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಕೇರಳ ಸಿಎಂ ಆಯ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿದೆ, ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. 3 ರೇಸ್ನಲ್ಲಿದ್ದರೂ ಇದೀಗ ಅದು ಆ ಸಂಖ್ಯೆ 2ಕ್ಕೆ ಇಳಿದಿದೆ. ಸದ್ಯ ಕೆಸಿ ವೇಣುಗೋಪಾಲ್ ವರ್ಸಸ್ ವಿ.ಡಿ. ಸತೀಶನ್ ಅನ್ನುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿಯೇ ಕಗ್ಗಂಟು ಮುಂದುವರೆದಿರುವಂಥದ್ದು. ಈವರೆಗೂ ಕೂಡ ಕೇರಳ ಮುಖ್ಯಮಂತ್ರಿಯ ಹೆಸರು ಫೈನಲ್ ಆಗಿಲ್ಲ. ಇವತ್ತು ನೂತನ ಸಿಎಂ ಆಯ್ಕೆಯನ್ನ ಮಾಡಿ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಕೇರಳ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ, ಕಾರ್ಯಾಧ್ಯಕ್ಷರ ಸಭೆಯನ್ನು ನಡೆಸಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎ.ಕೆ. ಆಂಟನಿ ಸೇರಿದಂತೆ ಹಲವು ಪ್ರಮುಖರ ಸಲಹೆಯನ್ನು ಕೂಡ ರಾಹುಲ್ ಗಾಂಧಿ ಪಡೆದಿದ್ದಾರೆ. ಮತ್ತೊಂದು ಕಡೆಗೆ ತಮಗೆ ಸಿಎಂ ಹುದ್ದೆಯೇ ಬೇಕು, ಬೇರೆ ಹುದ್ದೆಗಳು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಸಿಎಂ ರೇಸ್ನಲ್ಲಿ ಇರುವಂತಹ ವಿ.ಡಿ. ಸತೀಶನ್ ಅವರು ಹೇಳಿದ್ದಾರೆ. ಹೀಗಾಗಿ ಸದ್ಯ ರೇಸ್ನಲ್ಲಿ ಇರೋದು ಕೆಸಿ ವೇಣುಗೋಪಾಲ್ ಮತ್ತು ವಿ.ಡಿ. ಸತೀಶನ್. ರಮೇಶ್ ಚೆನ್ನಿತ್ತಾಲ ಅವರ ಹೆಸರು ಕೂಡ ಬರ್ತಾ ಇತ್ತು. ಸದ್ಯ ಅವರ ಮನವೊಲಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ವಿ.ಡಿ. ಸತೀಶನ್ ಮತ್ತು ಕೆಸಿ ವೇಣುಗೋಪಾಲ್ ನಡುವೆ ರಾಹುಲ್ ಗಾಂಧಿ ಅವರ ಒಲವು ಕೆಸಿ ವೇಣುಗೋಪಾಲ್ ಅವರ ಮೇಲೆ. ಆದರೆ ವಿ.ಡಿ. ಸತೀಶನ್ ಅವರೇನಿದ್ದಾರೆ ಅವರು ನನಗೆ ಸಿಎಂ ಹುದ್ದೆಯನ್ನು ಬಿಟ್ಟು ಬೇರೆ ಹುದ್ದೆ ಕೊಟ್ಟರೆ ಬೇಕಾಗೇ ಇಲ್ಲ ಅಂಥೇಳಿ ಗಡ್ಡಿ ತುಂಡು ಮಾಡದಂತೆ ಹೇಳಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಕಗ್ಗಂಟಾಗಿದೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ವಿ.ಡಿ. ಸತೀಶನ್ ಅವರು ಪಟ್ಟು ಹಿಡಿದಿರೋದ್ರಿಂದ ಕಾಂಗ್ರೆಸ್ಗೆ ಈಗ ಇರುವಂತಹ ಈ ಕಗ್ಗಂಟೇನಿದೆ ಇದು ಇನ್ನಷ್ಟು ಹೆಚ್ಚಾಗಿರುವಂಥದ್ದು. ಇವತ್ತು ನಿರ್ಧಾರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾರ ಹೆಸರು ಬರುವ ನಿರೀಕ್ಷೆಗಳು ಹೆಚ್ಚಾಗಿದೆ ಚಂದ್ರಮೋಹನ್? ನವೀನ್, ಈಗ ಕೇರಳ ಸಿಎಂ ರೇಸ್ ನಲ್ಲಿ 2 ನಾಯಕರುಗಳು ಮಾತ್ರ ಉಳಿದಿದ್ದಾರೆ. ಒಂದು ವಿ.ಡಿ. ಸತೀಶನ್ ಅವರು, ಮತ್ತೊಂದು ಕೆಸಿ ವೇಣುಗೋಪಾಲ್ ಅವರು. ಇವರಿಬ್ಬರಲ್ಲಿ ಒಬ್ಬರನ್ನ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಕೇರಳದ ನೂತನ ಸಿಎಂ ಆಗಿ ಆಯ್ಕೆ ಮಾಡಲಿದೆ. ಮುಖ್ಯವಾಗಿ ವಿ.ಡಿ. ಸತೀಶನ್ ಅವರು ತಮಗೆ ಸಿಎಂ ಹುದ್ದೆಯನ್ನು ಬಿಟ್ಟು ಬೇರೆ ಯಾವ ಹುದ್ದೆಗಳು ಕೂಡ ಬೇಡ, ಕೊಡುವುದಾದ್ರೆ ಸಿಎಂ ಹುದ್ದೆ ಮಾತ್ರನೇ ಕೊಡಿ ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈಗ ವಿ.ಡಿ. ಸತೀಶನ್ ಅವರಿಗೆ ಕಾಂಗ್ರೆಸ್ನ ಮಿತ್ರ ಪಕ್ಷವಾದಂತಹ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನಲ್ಲಿ 22 ಮಂದಿ MLA-ಗಳಿದ್ದಾರೆ. ಹಾಗಾಗಿ ಮಿತ್ರ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಕಾಂಗ್ರೆಸ್ ಅವರು ಹೇಳಿದಂತೆ ವಿ.ಡಿ. ಸತೀಶನ್ ಅವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಜೊತೆಗೆ ಕೆಸಿ ವೇಣುಗೋಪಾಲ್ ವಿರುದ್ಧವೂ ಕೂಡ ಕೆಲವೊಂದು ದೂರುಗಳನ್ನ ವಿ.ಡಿ. ಸತೀಶನ್ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಮುಖ್ಯವಾಗಿ ಕೆಸಿ ವೇಣುಗೋಪಾಲ್ ಅವರು ತಮಗೆ ಬೇಕಾದಂತವ್ರಿಗೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಈಗ ಕೆಸಿ ವೇಣುಗೋಪಾಲ್ ಹೆಸರನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಸರಿಯಾಗಿ ಟಿಕೆಟ್ ಅನ್ನು ಹಂಚಿಕೆ ಮಾಡಿದ್ರೆ ಇನ್ನೂ 5 ಹೆಚ್ಚಿನ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವಂತ ಅವಕಾಶ ಇತ್ತು. ಆದ್ರೆ ಕೆಸಿ ವೇಣುಗೋಪಾಲ್ ಕಾರಣದಿಂದಾಗಿ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕೂಡ ಕಳ್ಕೊಂಡಿದೆ. ನಾನು ಈಗ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆಯನ್ನ ಮಾಡಿದ್ದೇನೆ. ತಳಮಟ್ಟದಲ್ಲಿ ಕಾರ್ಯಕರ್ತರ ಬೆಂಬಲ ನನಗಿದೆ, ಜೊತೆಗೆ ಮಿತ್ರ ಪಕ್ಷಗಳ ಬೆಂಬಲ ಕೂಡ ಇದೆ. ಈ ಕಾರಣಕ್ಕಾಗಿ ಈ ಬಾರಿ ಸಿಎಂ ಹುದ್ದೆಯನ್ನು ತನಗೇನೆ ಕೊಡಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈ ಒಂದು ಬಿಕ್ಕಟ್ಟನ್ನ ಪರಿಹರಿಸಲಿಕ್ಕಾಗಿ ಈಗ ರಾಹುಲ್ ಗಾಂಧಿ ಅವರು ಕೇರಳದ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷಗಳು, ಮಾಜಿ ಕಾರ್ಯಾಧ್ಯಕ್ಷಗಳು, ಹಿರಿಯ ನಾಯಕರುಗಳ ಸಭೆಯನ್ನ ದೆಹಲಿನಲ್ಲಿ ಇವತ್ತು ಕರೆದಿದ್ದಾರೆ. ಈ ಸಭೆಯಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತೇ ಏನಾದ್ರೂ ನೂತನ ಸಿಎಂ ಹೆಸರನ್ನ ಘೋಷಣೆಯನ್ನ ಮಾಡಿದ್ರೆ ಮೇ 14ನೇ ತಾರೀಕು ಕೇರಳದ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ಕೂಡ ನಡೆಯಲಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೇರಳದ ನೂತನ ಸಿಎಂ ಯಾರು ಅಂತೇಳಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾ ಇಲ್ವೇ, ಮತ್ತಷ್ಟು ಸಮಯಾವಕಾಶವನ್ನ ಪಡ್ಕೊಳ್ಳುತ್ತಾ ಅನ್ನೋದನ್ನ ಈಗ ನೋಡ್ಬೇಕಾಗುತ್ತೆ. ಮೇ 23ರವರೆಗೂ ಕೂಡ ಕೇರಳ ವಿಧಾನಸಭೆಯ ಈ ಅವಧಿ ಇದೆ. ಹಾಗಾಗಿ 23ರ ಒಳಗಾಗಿನೇ ಹೊಸ ಸಿಎಂ ಅನ್ನ ಆಯ್ಕೆ ಮಾಡಬೇಕಾಗುತ್ತೆ. ಈಗ ಇನ್ನ ಇವತ್ತು ಒಳಗಾಗಿನೇ ಹೊಸ ಸಿಎಂ ಅನ್ನ ಆಯ್ಕೆ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಕಸರತ್ತನ್ನ ನಡೆಸ್ತಾ ಇದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.